ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಶಬರಿಮಲೆ ದೇಗುಲದಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪೊನ್ನಿ ಉನ್ನಿ ಕೃಷ್ಣನ್ ಮನೆ ಮೇಲೆ ಇವತ್ತು ದಾಳಿಯಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಉನ್ನಿ ಕೃಷ್ಣನ್ ಅವರ ನಿವಾಸ. ಕೇರಳ SIT ಪೊಲೀಸರು ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 4 ಅಧಿಕಾರಿಗಳ ತಂಡದಿಂದ ನಡೀತಾ ಇರುವಂತಹ ಪರಿಶೀಲನೆ. ತಿರುವನಂತಪುರಂನಲ್ಲಿ ಉನ್ನಿಕೃಷ್ಣನನ್ನು ಈಗಾಗಲೇ ಬಂಧಿಸಿದ್ದಾರೆ ಪೊಲೀಸರು. ಪ್ರಕರಣದ ಭಾಗವಾಗಿ ಹಾಗೆ ತನಿಖೆಯ ಭಾಗವಾಗಿ ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂಗೆ SIT ಬಂದಿದೆ. ಕೇರಳದ SIT ಪೊಲೀಸ್ ಅಧಿಕಾರಿಗಳು ಇವತ್ತು ಉನ್ನಿಕೃಷ್ಣನ್ ನಿವಾಸದ ಮೇಲೆ ರೇಡ್ ಮಾಡಿದ್ದಾರೆ. 1999ರಲ್ಲಿ TDB ಪ್ರವೇಶ ದ್ವಾರದಲ್ಲಿ ದ್ವಾರಪಾಲಕರಿಗೆ ಚಿನ್ನದ ಲೇಪನವನ್ನು ಮಾಡಿಸಲಾಗಿತ್ತು. UB ಗ್ರೂಪ್ ಅಧ್ಯಕ್ಷ ವಿಜಯ್ ಮಲ್ಯ ಸುಮಾರು 30 kg ಚಿನ್ನವನ್ನು ಆ ಟೈಮ್ನಲ್ಲಿ ಕೊಟ್ಟಿದ್ದರು. ದ್ವಾರಪಾಲಕ ವಿಗ್ರಹಗಳನ್ನು ಮಾತ್ರ ಮುಚ್ಚೋದಕ್ಕೆ 5 ಕಿಲೋಗ್ರಾಂನಷ್ಟು ಚಿನ್ನವನ್ನು ಬಳಸಲಾಯಿತು ಮತ್ತು ಉಳಿದದ್ದನ್ನು ದೇವಾಲಯದ ಇತರ ವೈಶಿಷ್ಟ್ಯಗಳನ್ನು ಅದಕ್ಕೆ ಲೇಪನ ಮಾಡೋದಕ್ಕೆ ಅಂಥೇಳಿ ಬಳಸಲಾಗಿತ್ತು. 20 ವರ್ಷಗಳ ನಂತರ ದೇವಾಲಯದ ವಿಗ್ರಹಗಳು ಮತ್ತು ಬೆಲೆ ಬಾಳುವ ವಸ್ತುಗಳ ಚಿನ್ನದ ಲೇಪನವನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಮಾಡೋದಕ್ಕೆ TDBಯ ಅನುಮೋದನೆಯನ್ನು ಪಡೆದಿತ್ತು. ಹಸ್ತಾಂತರ ದಾಖಲೆಯಲ್ಲಿ 1999ರಲ್ಲಿ ನೀಡಲಾದ ಚಿನ್ನದ ಹೊದಿಕೆಯ ಬಗ್ಗೆ ಯಾವುದೇ ಉಲ್ಲೇಖ ಇರಲಿಲ್ಲ. ವಿಗ್ರಹಗಳು ಚಿನ್ನದ ಲೇಪನಕ್ಕಾಗಿ ಚೆನ್ನೈನ ಸ್ಮಾರ್ಟ್ ಕ್ರಿಯೇಷನ್ಸ್ಗೆ ಹೋಗಿದ್ವು. ಚಿನ್ನದಿಂದ ಲೇಪಿತವಾದ ತಾಮ್ರದ ತಟ್ಟೆಗಳನ್ನು ದೇವಾಲಯಕ್ಕೆ ಮರಳಿ ತಂದಾಗ ಬರೋಬ್ಬರಿ 4.5 kg ಚಿನ್ನದ ಲೇಪನ ಕಾಣೆಯಾಗಿತ್ತು ಅನ್ನುವಂಥದ್ರ ಬಗ್ಗೆ ಪ್ರಕರಣ ದಾಖಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡ್ತಾ ಇರುವಂತಹ ಪೊಲೀಸರು ಈಗ ಉನ್ನಿಕೃಷ್ಣನ್ ಅವರ ನಿವಾಸದ ಮೇಲೆ ಕೂಡ ರೇಡ್ ಮಾಡಿದ್ದಾರೆ. ಇನ್ನು SIT ರೇಡ್ ಬಳಿಕ ಬಂದಾಗಿದ್ದಂತಹ ಜ್ಯುವೆಲ್ಲರಿ ಶಾಪ್ ಒಂದು ಇಲ್ಲಿ ಓಪನ್ ಆಗಿದೆ. ರೊದ್ದಮ್ ಜ್ಯುವೆಲ್ಲರಿ ಶಾಪ್ ಬಾಗಿಲನ್ನು ಓಪನ್ ಮಾಡಿದ್ದಾರೆ. ಸಿಬ್ಬಂದಿ ಜೊತೆಗೆ ಜ್ಯುವೆಲ್ಲರಿಗೆ ಬಂದಂತಹ ಗೋವರ್ಧನ್ ಅವರು. ಸದ್ಯ ಜ್ಯುವೆಲ್ಲರಿ ಶಾಪ್ ಒಳಗಡೆ ಇರುವಂತಹ ಗೋವರ್ಧನ್ ಈಗಾಗಲೇ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಕೇರಳ SIT ನೋಟಿಸ್ ಕೊಟ್ಟಿತ್ತು. ಚಿನ್ನ ಖರೀದಿಗೆ ಬಳಕೆಯಾಗಿರುವಂತಹ ಹಣದ ಮೂಲ ಯಾವುದು ಅನ್ನುವಂಥದ್ರ ಬಗ್ಗೆ ಈಗ ಪತ್ತೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಣದ ಮೂಲವನ್ನು ಕೂಡ ಕೆದಕೋದಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗ್ತಾರೆ. ಇದರ ಬೆನ್ನಲ್ಲೇ ಈಗ ಶಬರಿಮಲೆ ದೇಗುಲದಲ್ಲಿ ಏನು ಚಿನ್ನ ಕಳವು ಪ್ರಕರಣ ಆಗಿದೆ, TV9ಗೆ ರೊದ್ದಮ್ ಜ್ಯುವೆಲ್ಲರಿ ಮಾಲೀಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉನ್ನಿಕೃಷ್ಣನ್ ಸಂಪರ್ಕದ ಬಗ್ಗೆ ಗೋವರ್ಧನ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲು ಶಿಥಿಲವಾಗಿದೆ, ದೇವಸ್ಥಾನದ ಒಳಗೆ ಹಾವುಗಳು ಹೋಗ್ತಾ ಇವೆ ಅಂತ ಹೇಳಿದರು. ದೇಣಿಗೆ ರೀತಿ ಬಾಗಿಲು ನೀಡಿ ಅಂತಲೂ ಕೂಡ ಅವರು ಕೇಳಿದರು. ಅಯ್ಯಪ್ಪ ಸ್ವಾಮಿ ಭಕ್ತ ಆಗಿದ್ರಿಂದ ನಾನು ಕೂಡ ಒಪ್ಕೊಂಡೆ ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ. ಕೇರಳದಲ್ಲಿ ಮರ ಖರೀದಿಸಿ ಬೆಂಗಳೂರಿನಲ್ಲಿ ಅದನ್ನು ನಿರ್ಮಾಣ ಮಾಡಿಸಿದೆ. ಶ್ರೀರಾಮ್ಪುರದಲ್ಲಿ ಬಾಗಿಲು ನಿರ್ಮಾಣ ಮಾಡಿಸಿದ್ದೆ. ಬಳ್ಳಾರಿಗೆ ಬಾಗಿಲಿಗೆ ಚಿನ್ನದ ಲೇಪನ ಮಾಡೋದಕ್ಕೆ ಅಂತ ಹೇಳಿ ತಗೊಂಡೋಗಿ ಅಲ್ಲಿ ಚಿನ್ನದ ಲೇಪನ ಮಾಡಿಕೊಟ್ಟಿದ್ದೆ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಅಯ್ಯಪ್ಪನ ದೇಗುಲದಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ವಿ. ಚಿನ್ನ ತೂಕದಲ್ಲಿ ಕಡಿಮೆ ಆಗಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿ TV9ಗೆ ರೊದ್ದಮ್ ಜ್ಯುವೆಲ್ಲರಿ ಮಾಲೀಕ ಹೇಳಿಕೆ ನೀಡಿದ್ದಾರೆ. SIT ಅಧಿಕಾರಿಗಳು ನಿನ್ನೆ ಬಳ್ಳಾರಿಗೆ ಬಂದಿದ್ರು. ನಮ್ಮ ಜ್ಯುವೆಲ್ಲರಿ ಶಾಪ್ನಲ್ಲಿ ಅವರು ತನಿಖೆ ಮಾಡಿದ್ರು. ಸುಮಾರು 476 ಗ್ರಾಂ ಚಿನ್ನದ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ನನ್ನ ಮೇಲೂ ಕೂಡ ಇದೆ. ತನಿಖೆ ಆಗ್ತಾ ಇದೆ, ಹೆಚ್ಚು ಮಾತನಾಡೋದಕ್ಕಾಗೋದಿಲ್ಲ. ಬಾಗಿಲು ನಿರ್ಮಾಣಕ್ಕೆ ಉನ್ನಿಕೃಷ್ಣನ್ ಆರ್ಡರ್ ಕೊಟ್ಟಿದ್ರು, ಅದನ್ನು ನಾವು ಮಾಡಿಕೊಟ್ಟಿದ್ದೀವಿ ಅಷ್ಟೇ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಮಾತಾಡಿದರೆ ನಾವು ಪ್ರತಿನಿಧಿ ಮಾತನಾಡಿಸಿದ್ದಾರೆ ರೊದ್ದಮ್ ಜ್ಯುವೆಲ್ಲರಿ ಮಾಲೀಕರನ್ನ. ಬನ್ನಿ ನೋಡೋಣ. ಈಗ ನಮ್ಮ ಜೊತೆಗೆ ರೊದ್ದಮ್ ಜ್ಯುವೆಲ್ಲರ್ಸ್ಯ ಮಾಲೀಕರಾಗಿರ್ತಕ್ಕಂಥ ಗೋವರ್ಧನ್ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ SIT ಅಧಿಕಾರಿಗಳು ಯಾವಾಗ ಇಲ್ಲಿ ಬಂದಿದ್ರು, ಏನು ತಮ್ಮನ್ನು ತನಿಖೆ ಮಾಡಿದ್ರು, ಏನು ವಿಚಾರಣೆ ಮಾಡಿದ್ರು ಸರ್, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸರ್, ನಾನು ಅಯ್ಯಪ್ಪ ಭಕ್ತ. ನಾನು 35 ಇಯರ್ಸಿಂದ ಶಬರಿಮಲೆ ಹೋಗ್ತಾ ಇದ್ದೀನಿ. ನಾನು ಸಣ್ಣ ಹುಡುಗ ಇದ್ದಾಗಿಂದ ಶಬರಿಮಲೆ ಹೋಗ್ತಾ ಇದ್ದೀನಿ. ಇದೊಂದೇ ಅಲ್ಲ, 2019ರಲ್ಲಿ ನನಗೆ ಉನ್ನಿಕೃಷ್ಣನ್ ಅನ್ನೋರು ನನಗೆ ಸಂಪರ್ಕ ಮಾಡಿದ್ರು. ಅವರು ಅದಕ್ಕಿಂತ ಮುಂಚೆ ಅಲ್ಲಿ ಶಬರಿಮಲೆಯಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾಯಿದ್ರು. ಆವಾಗಿಂದ ನನಗೆ ಅವರು ಪರಿಚಯ. 2019ರಲ್ಲಿ ನನಗೆ ಅವರು ಒಂದು ಅವಕಾಶ ಕೊಟ್ಟರು. ಹಳೆಯ ಬಾಗಿಲು, ದ್ವಾರ ಬಾಗಿಲಿದ್ದಾವಲ್ಲ, ಮೇನ್ ಬಾಗಿಲಿದ್ದಾವಲ್ಲ, ಅದು ಪ್ರಾಬ್ಲಮ್ ಇದೆ, ಅಲ್ಲಿ ಸರ್ಪಗಳು ಎಲ್ಲ ಹೋಗ್ತಾ ಇದೆ, ಒಳಗಡೆ ಗ್ಯಾಪ್ ಬಿದ್ದಿದೆ ಅಂತ ಹೇಳಿದರು. ಹಂಗಾಗಿ ಅವರು ದೇವಸ್ಥಾನ ಮಂಡಳಿ ಪ್ರತಿಯೊಬ್ಬರು ಅದನ್ನು ವಿಚಾರ ಮಾಡಿ ಅದನ್ನು ಹೊಸದು ಮಾಡಬೇಕನ್ನೋ ಆಲೋಚನೆ ಮಾಡಿದ್ರು. ಆವಾಗ ನಮಗೆ ಒಂದು ಅವಕಾಶ ಸಿಕ್ತು. ಅಯ್ಯಪ್ಪ ಭಕ್ತರು ನಮ್ಮ ದೇಶದಲ್ಲಿ ಭಾಳ ಕೋಟಿಗಟ್ಟಲೆ ಜನರಿದ್ದಾರೆ. ಇಷ್ಟು ಜನರಲ್ಲಿ ಅಯ್ಯಪ್ಪ ನನ್ನೇ ಆಯ್ಕೆ ಮಾಡಿದ್ದಾನಂತ ನಮಗೆ ಖುಷಿ ರೂಪದಲ್ಲಿ, ಜೀವನದಲ್ಲಿ ನನಗೆ ಸಂತೋಷ ವಿಚಾರ ತಂದು ನಾವು ಅದನ್ನೇನು ಮಾಡಿದ್ವಿ, ನಾನು ಅದನ್ನು ಡೋರ್ ರೂಪದಲ್ಲಿ ಮಾಡಿ ಕೊಟ್ಟೆ. ಅದನ್ನು ಕೇರಳದಿಂದ ಕಟ್ಟಿಗೆ ತೊಗೊಂಡು ಬಂದ್ವಿ. ಕೇರಳದಿಂದ ಕಟ್ಟಿಗೆ ತೊಗೊಂಡು ಬಂದು
ಬೆಂಗಳೂರು ಶ್ರೀರಾಮಪುರ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಕಟ್ಟಿಗೆ ದ್ವಾರ ಬಾಗಿಲು ಮಾಡಿಸಿ ಅದನ್ನು ಕಾಪರ್ ವರ್ಕ್ ಎಲ್ಲ ಮಾಡಿ ಅದನ್ನು ಚಿನ್ನ ಲೇಪಿತ ಗೋಲ್ಡ್ ಪ್ಲೇಟಿಂಗ್ ವರ್ಕ್ ಮಾಡಿ ಇದೇ ಶಾಪಲ್ಲಿ ನಮ್ಮ ಅಂಗಡಿಯಲ್ಲೇ ತಂದು ಇಲ್ಲಿ ಒಂದು 1000 ಜನ ಪಬ್ಲಿಕ್ಕಿಗೆ ದರ್ಶನ ಮಾಡಿಸಿ, ಶಬರಿಮಲೆಯಲ್ಲಿ ಒಂದು ಸಾರಿ ನಾವು ಹೋಗಿ ಸ್ವಾಮಿನ ದರ್ಶನ ಮಾಡೋಕ್ಕೆ 1 ಸೆಕೆಂಡ್ ಅವಕಾಶ ಸಿಗಲ್ಲ. ಅಂಥದ್ರಲ್ಲಿ ಅಲ್ಲಿ ನಮಗೆ ಅವಕಾಶ ಸಿಕ್ಕಿರೋದಕ್ಕೆ ನಮಗೆ ಆ ಬಾಗಿಲು ಬಂದು ನಮ್ಮ ಶಾಪಲ್ಲಿ ಇಟ್ಟು ಸಾರ್ವಜನಿಕರಿಗೆ ಬಂದು ಆವತ್ತು ಪ್ರತಿ ಮೀಡಿಯಾ ಒಂದು ಬಂದಿತ್ತು, ಎಲ್ಲರಿಗೆ ಅವಕಾಶ ಮಾಡಿ ಅದನ್ನು ಬಾಗಿಲು ದರ್ಶನ ಮಾಡಿಸಿ ಇದನ್ನೇ ತೊಗೊಂಡೋಗಿ ನಾನು ಡೊನೇಷನ್ ಮಾಡಿ ಶಬರಿಮಲೆಗೆ ಹೋಗಿ ಡೊನೇಷನ್ ಮಾಡಿ 2019 ಬಂದ್ವಿ. ಆ ದ್ವಾರಪಾಲಕರ ಬಗ್ಗೆ ಅದು ತೂಕ ಕಮ್ಮಿ ಇದೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಬಾಕಿ ವಿಚಾರಗಳು SIT ಅವ್ರು ಏನು ಕೇಳಿದಾರೋ, ನಿನ್ನೆ ನಾನು ಶಬರಿಮಲೆ ಟ್ರಿವಾಂಡ್ರಮ್ಗೆ ಹೋಗಿ ಅವ್ರ SIT ಆಫೀಸ್ಗೆ ಹೋಗಿ ನಾನು ವಾಲಂಟಿಯರ್ ಆಗಿ ಅವ್ರಿಗೆ ಏನೇನು ಬೇಕೆಲ್ಲ ಸಹಕಾರ ಕೊಟ್ಟು ಪ್ರತಿಯೊಂದು ದಾಖಲೆ ಪತ್ರ ಕೊಟ್ಟು ಬಂದಿದ್ದೀನಿ. ನಿನ್ನೆ ಕೂಡ ಇಲ್ಲಿ ಬಂದಿದ್ದಾರೆ, ತನಿಖೆ ಮಾಡಿದ್ದಾರೆ. ಅವ್ರಿಗೆ ಏನೇನು ಬೇಕೋ, ಅವ್ರಿಗೆ ಏನೇನು ಸಹಕಾರ ಬೇಕೋ ನನ್ನ ಕಡೆಯಿಂದ ಏನೇನು ಮಾಡಿದ್ದೀವಿ. ವಿಚಾರ ಅಂತಂದರೆ 470 ಗ್ರಾಮ್ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳಿರುವಂಥದ್ದು, ಅದು ಬಳ್ಳಾರಿಗೆ ರುದ್ರಂ ಜ್ಯುವೆಲರ್ಸ್ ಅಂತದ್ದು. ಇವೆಲ್ಲ ವಿಚಾರಗಳು SITಗೆ ಗೊತ್ತಿದೆ. SITಗೆ ನಾನೇ ತಿಳಿಸಿದ್ದೀನಿ. SITಗೆ ನಾನೇ ತಿಳಿಸಿ ಏನೇನು ವಿಚಾರ ನಡೆದಿದೆ ಅಂತೆಲ್ಲ ಹೇಳಿದ್ದೀನಿ. SIT ತನಿಖೆಯಲ್ಲಿರೋದ್ರಿಂದ ಅವ್ರು ಕೋರ್ಟಿಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ. ಅವ್ರಿಗೆ ತನಿಖೆಗೆ ಸಹಕಾರ ಮಾಡಬೇಕನ್ನೋ ಉದ್ದೇಶಕ್ಕೆ ಅವ್ರ ಕಡೆಯಿಂದ ಕೋರ್ಟ್ ಆರ್ಡರ್ ಕೂಡ ಇದೆ. ನೀವು ಎಲ್ಲಿ ಈ ಬಹಿರಂಗವಾಗಿ ಇದು ಹೇಳಿದ್ರೆ ತನಿಖೆಗೆ ಅಡ್ಡಪಡಿಸಿದಂಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಹೇಳೋಕ್ಕೆ ಇದಕ್ಕಿಲ್ಲ. ಇರ್ತಕ್ಕಂಥ ಚರ್ಚೆಯ ಬಗ್ಗೆ ತಾವೇನು ಅಭಿಪ್ರಾಯ? ಚರ್ಚೆ ಇದೆ. ತಪ್ಪು ಮಾಡಿದವರು 100% ಅನುಭವಿಸ್ತಾರೆ, ತಪ್ಪು ಮಾಡಿದ 100% ಅನುಭವಿಸ್ತಾರೆ. ಅದ್ರದ್ದು ಏನೂ ಇಲ್ಲ ಸರ್. ಯಾರಿಗೇನೋ ನಾವು ಏನೇನೋ ಮಾಡ್ಬೋದು, ದೇವ್ರಿಗಂತೂ ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ. ಸೊ ತಪ್ಪು ಮಾಡಿದರೆ ಯಾರಾದರೂ ಮಾಡಲೇಬೇಕು. ಇದಿಷ್ಟು ರುದ್ರಂ ಜ್ಯುವೆಲರಿ ಮಾಲೀಕರಾಗಿರತಕ್ಕಂತಹ ಗೋವರ್ಧನ್ ಅವರ ಮಾತಾಗಿರ್ಬೋದು. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬೆಗಟಿನ ಬಳ್ಳಾರಿ. MDHನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH